ನನ್ನ ತಂದೆ ಇಲ್ಲ, ನಮ್ಮ ಚಿಕ್ಕಪ್ಪ ಇಲ್ಲ, ದೊಡ್ಡಪ್ಪ ಇಲ್ಲ, ಯಾರ್ಯಾರು ಇಲ್ಲ. ಇವತ್ತು ರಾಜಕೀಯದಲ್ಲಿ ಮುಂದೆ ಬೆಳೆದಿದ್ದೀನಿ ತಾನೆ. 5 ಬಾರಿ MLA ಆಗಿದ್ದೀನಿ, 3 ಬಾರಿ ಮಂತ್ರಿ ಆಗಿದ್ದೀನಿ. ಮನೆ ಉದಾಹರಣೆ ಒಂದು ಕೊಟ್ಟಿದ್ದೀನಿ. ಸಣ್ಣ ಮಕ್ಳಿಗೊಂದು ಉದಾಹರಣೆ. ಬಹಳ ಮಕ್ಕಳದಲ್ಲಿ ಏನು ತಲೆಯಲ್ಲಿರ್ತಾರೆ, ನಾವು ಓದಿ ಏನ್ ಮಾಡಬೇಕು, ನಾವು ಏನ್ ಆಗ್ತೀವಿ, ನಮ್ಗೆ ನಾವು ಬಡವ್ರ ಮಕ್ಕಳು, ನಾವು ಏನೂ ಆಗಲ್ಲ ಅಂತ. ಒಂದು ಮನುಷ್ಯ ಹುಟ್ಟಬೇಕಾದ್ರೆ ದೇವರು ಏನ್ ಮಾಡ್ತಾನೆ, ಅಲ್ಲ ಹಣೆ ಬರ ಬದುಕು ಕಳಿಸಿತಾನೆ. ನೀನ್ ನಿಂತಾದೆ, ನೀನ್ ಹಿಂಗೆ ಆಗ್ಬೇಕು, ನೀನ್ ಇಂಥ ದಿನ ಸೌ ಅಂತ ದೇವ್ರ ಹಣೆ ಬರ ಬರ್ದಿದ್ದಾನೆ. ಉದಾಹರಣೆ, ಸಣ್ಣ ಉದಾಹರಣೆ, ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಅಂತ ಇರ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಇರ್ತಾರೆ. ನನ್ನ ರಾಜಕೀಯ ಗುರು ನನ್ನ ಸನ್ಮಾನ್ಯ ದೇವೇಗೌಡ್ರೆ. ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಹೇಳ್ತೀನಿ, ಗುರು ನಾವು ಮರೆಯಂಗಿಲ್ಲ. ದೇವೇಗೌಡರು ಅವ್ರು ಹೇಳ್ತಾ ಇದ್ರು, ನಾನು ಬಹಳ ಕಷ್ಟದಿಂದ ಬಂದಿದ್ದೀನಿ. ನಮ್ಮ ತಂದೆಯವರು ರೈತರು ಬಹಳ ತೊಂದರೆದಲ್ಲಿದ್ರು, ಬಹಳ ಕಷ್ಟದಲ್ಲಿದ್ರು. ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡ್ತಾ ಇದ್ದಿದ್ದು. ಆಮೇಲೆ ಒಳ್ಳೆ ಊಟ ನಾವು ತಿಂತಾ ಇರ್ಲಿಲ್ಲ. ಯಾವ್ದನ ಬೀಗರು ಊಟಕ್ಕೆ ಅಂದ್ರೆ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಬೀಗರು ಊಟ, ನಾನ್ ವೆಜ್ ಊಟ, ಯಾವಾಗ ಬೀಗರು ಊಟ ಕರೀತಾರಪ್ಪ ನಾನ್ ವೆಜ್ ಊಟ ತಿನ್ನಕಂತ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಅಷ್ಟು ಕಷ್ಟದಿಂದ ನಾವು ಬದುಕಿ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ. ಪ್ರಧಾನಮಂತ್ರಿ ಆಗ್ಲಿಲ್ವೇ ದೇವೇಗೌಡರು? ಪ್ರಧಾನಮಂತ್ರಿ ಆಗ್ಲಿಲ್ವೇ? ಬಡವ್ರ ಮಕ್ಕಳು ಅವರು ಪ್ರಧಾನಮಂತ್ರಿ ಆಗೋ. ಇದೇ ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲಿದ್ದೋದು? ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ತಾನೆ ಮಾಡ್ಕೊಂಡಿದ್ದು. ಇವತ್ತು ಏನಾಗಿದ್ದಾರೆ? ದೇಶದ ಪ್ರಧಾನಮಂತ್ರಿ ಆಗಿಲ್ವಾ? ಅಂದ್ರೆ ಯಾರು ಏನ್ ಬೇಕಾದ್ರೆ ಆಗ್ಬಹುದು. ಆ ಕಾರಣಕ್ಕೆ ನನ್ನ ವಿದ್ಯಾರ್ಥಿ ಮಕ್ಕಳಲ್ಲಿ ದಯಮಾಡಿ ಮನವಿ ಮಾಡ್ಕೊಳ್ಳೋದು, ನೀವು ಓದೋದ್ ಕಡೆ ನೀವು ಗಮನ ಕೊಡ್ಬೇಕಂತ ನಿಮ್ಮನ್ನು ಮನವಿ ಮಾಡಿ. ನನ್ನ ತಂದೆ ಇಲ್ಲ, ನಮ್ಮ ಚಿಕ್ಕಪ್ಪ ಇಲ್ಲ, ದೊಡ್ಡಪ್ಪ ಇಲ್ಲ, ಯಾರ್ಯಾರು ಇಲ್ಲ. ಇವತ್ತು ರಾಜಕೀಯದಲ್ಲಿ ಮುಂದೆ ಬೆಳೆದಿದ್ದೀನಿ ತಾನೆ. 5 ಬಾರಿ MLA ಆಗಿದ್ದೀನಿ, 3 ಬಾರಿ ಮಂತ್ರಿ ಆಗಿದ್ದೀನಿ. ಮನೆ ಉದಾಹರಣೆ ಒಂದು ಕೊಟ್ಟಿದ್ದೀನಿ. ಸಣ್ಣ ಮಕ್ಳಿಗೊಂದು ಉದಾಹರಣೆ. ಬಹಳ ಮಕ್ಕಳದಲ್ಲಿ ಏನು ತಲೆಯಲ್ಲಿರ್ತಾರೆ, ನಾವು ಓದಿ ಏನ್ ಮಾಡಬೇಕು, ನಾವು ಏನ್ ಆಗ್ತೀವಿ, ನಮ್ಗೆ ನಾವು ಬಡವ್ರ ಮಕ್ಕಳು, ನಾವು ಏನೂ ಆಗಲ್ಲ ಅಂತ. ಒಂದು ಮನುಷ್ಯ ಹುಟ್ಟಬೇಕಾದ್ರೆ ದೇವರು ಏನ್ ಮಾಡ್ತಾನೆ, ಅಲ್ಲ ಹಣೆ ಬರ ಬದುಕು ಕಳಿಸಿತಾನೆ. ನೀನ್ ನಿಂತಾದೆ, ನೀನ್ ಹಿಂಗೆ ಆಗ್ಬೇಕು, ನೀನ್ ಇಂಥ ದಿನ ಸೌ ಅಂತ ದೇವ್ರ ಹಣೆ ಬರ ಬರ್ದಿದ್ದಾನೆ. ಉದಾಹರಣೆ, ಸಣ್ಣ ಉದಾಹರಣೆ, ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಅಂತ ಇರ್ತಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಇರ್ತಾರೆ. ನನ್ನ ರಾಜಕೀಯ ಗುರು ನನ್ನ ಸನ್ಮಾನ್ಯ ದೇವೇಗೌಡ್ರೆ. ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಇರ್ತಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಹೇಳ್ತೀನಿ, ಗುರು ನಾವು ಮರೆಯಂಗಿಲ್ಲ. ದೇವೇಗೌಡರು ಅವ್ರು ಹೇಳ್ತಾ ಇದ್ರು, ನಾನು ಬಹಳ ಕಷ್ಟದಿಂದ ಬಂದಿದ್ದೀನಿ. ನಮ್ಮ ತಂದೆಯವರು ರೈತರು ಬಹಳ ತೊಂದರೆದಲ್ಲಿದ್ರು, ಬಹಳ ಕಷ್ಟದಲ್ಲಿದ್ರು. ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡ್ತಾ ಇದ್ದಿದ್ದು. ಆಮೇಲೆ ಒಳ್ಳೆ ಊಟ ನಾವು ತಿಂತಾ ಇರ್ಲಿಲ್ಲ. ಯಾವ್ದನ ಬೀಗರು ಊಟಕ್ಕೆ ಅಂದ್ರೆ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಬೀಗರು ಊಟ, ನಾನ್ ವೆಜ್ ಊಟ, ಯಾವಾಗ ಬೀಗರು ಊಟ ಕರೀತಾರಪ್ಪ ನಾನ್ ವೆಜ್ ಊಟ ತಿನ್ನಕಂತ ನಾವು ಕಾಯ್ಕೊಂಡಿರ್ತಾ ಇದ್ವಿ. ಅಷ್ಟು ಕಷ್ಟದಿಂದ ನಾವು ಬದುಕಿ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ. ಪ್ರಧಾನಮಂತ್ರಿ ಆಗ್ಲಿಲ್ವೇ ದೇವೇಗೌಡರು? ಪ್ರಧಾನಮಂತ್ರಿ ಆಗ್ಲಿಲ್ವೇ? ಬಡವ್ರ ಮಕ್ಕಳು ಅವರು ಪ್ರಧಾನಮಂತ್ರಿ ಆಗೋ. ಇದೇ ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲಿದ್ದೋದು? ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ತಾನೆ ಮಾಡ್ಕೊಂಡಿದ್ದು. ಇವತ್ತು ಏನಾಗಿದ್ದಾರೆ? ದೇಶದ ಪ್ರಧಾನಮಂತ್ರಿ ಆಗಿಲ್ವಾ? ಅಂದ್ರೆ ಯಾರು ಏನ್ ಬೇಕಾದ್ರೆ ಆಗ್ಬಹುದು. ಆ ಕಾರಣಕ್ಕೆ ನನ್ನ ವಿದ್ಯಾರ್ಥಿ ಮಕ್ಕಳಲ್ಲಿ ದಯಮಾಡಿ ಮನವಿ ಮಾಡ್ಕೊಳ್ಳೋದು, ನೀವು ಓದೋದ್ ಕಡೆ ನೀವು ಗಮನ ಕೊಡ್ಬೇಕಂತ ನಿಮ್ಮನ್ನು ಮನವಿ ಮಾಡಿ